ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDS ನಾಯಕರಾದಂಥ ರಾಜ್ಯದ ಅಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಣ್ಣ ಅವರು, ಅದೇ ರೀತಿ ಕಾಣುತ್ತೆ ಬಿಡೋ ಲೋಕ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಇನ್ನು ಅನೇಕ ನಮ್ಮ ಸೀಟಲ್ಲಿ ಎಲ್ಲ ಪ್ರಮುಖರು, ಎರಡೂ ಪಕ್ಷದ ಪ್ರಮುಖ ನಾಯಕರ ಸಭೆಯನ್ನ ಇವತ್ತು ನಾನು ಕರೆದಿದ್ದೆ. ಇವತ್ತು ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಸರ್ಕಾರ ಬಂದು 2 ವರ್ಷ ಆದ್ಮೇಲೆ ರಾಜ್ಯದಲ್ಲಿ ಕೋಮು ಗಲಭೆಗಳು ನಡೀತಾ ಇರುವಂತದ್ದು, ಕ್ರಮ ಆಗ್ತಾ ಇಲ್ಲ, ಯಾವುದೇ ಕ್ರಮ ಆಗದೆ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಮೈಸೂರಿನ ಘಟನೆ ನಮ್ಮ ಕಣ್ಣಿಂದ ಇದೆ. ಪೊಲೀಸ್ ಸ್ಟೇಷನ್ಗಳ ಮೇಲೆ 2ನೇ ಬಾರಿ ಹಲ್ಲೆ ಆಗ್ತಾ ಇರುವಂತದ್ದು. ಅದೇ ರೀತಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ತಂದರೂ ಕೂಡ ನಿನ್ನೆನೂ ಕೂಡ ಮಂಡ್ಯದಲ್ಲಿ ಇಬ್ಬರು ಸಾವನ್ನಪ್ಪಿರೋ ಘಟನೆ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಕೆಪಿಎಸ್ಸಿ ಹೆಸರಲ್ಲಿ ಇವತ್ತು ಅಮಾಯಕವಾದಂತ, ಮುಂದೆ ಈ ರಾಜ್ಯದಲ್ಲಿ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರ್ಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಬೇಕಾಗಿರೋರು ಪ್ರಾರಂಭದಲ್ಲೇ ಅವರು ಕೋಟಿ ಲಂಚವನ್ನ ಕೊಟ್ಟು ಪಾಸ್ ಆಗುವಂತ ಪರಿಸ್ಥಿತಿಗೆ ಇವತ್ತು ರೂಢಿರುವಂಥದ್ದು. ಅದರಲ್ಲೂ ಕನ್ನಡದ ವಿದ್ಯಾರ್ಥಿಗಳು, ಇವರಿಗೆ ಸಿದ್ದರಾಮಯ್ಯನವರು ಅವರು ಜೀವನ ಪ್ರಾರಂಭ ಮಾಡಿದ್ರೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇವತ್ತು ಕನ್ನಡವನ್ನ ಕೊಲೆ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಲೇಷನ್ 100 ಪ್ರಶ್ನೆಗಳಲ್ಲಿ 75 ಪ್ರಶ್ನೆಗಳು ಕನ್ನಡನೇ ಇಲ್ಲ. ವಿಶ್ವ ಅನ್ನೋ ಕಡೆ ವಿಶ್ವ ಸಂಸ್ಥೆ ಅಂತ ಇದೆ, ವಿಶ್ವ ಬ್ಯಾಂಕ್ ಅಂತ ಆಗಿದೆ. ಈ ತರದ ಅನಾಹುತಗಳನ್ನು ಮಾಡುವ ಮುಖಾಂತರ ಇವತ್ತು ಪರೀಕ್ಷೆಯಲ್ಲಿ ಅಕ್ರಮಗಳ ಆಗಿರುವಂತದ್ದು ಆಗಿದೆ. ಇವತ್ತು ರೈತ ವಿರೋಧಿಯಾದಂತ ಸರ್ಕಾರ, ರೈತರ ಆತ್ಮಹತ್ಯೆ ಇನ್ನೂ ನಡೀತಾನೆ ಇದೆ. ಕುಮಾರಸ್ವಾಮಿ ಅವರಿದ್ದಾಗ ರೈತರ ಸಾಲ ಮನ್ನಾ ಮಾಡಬೇಕಂತ ರೈತರಿಗೆ ಜೀವ ಕೊಡುವಂತ ಕೆಲಸ ಮಾಡಿದ್ರು. ಈ ಸರ್ಕಾರ ಬಂದ ಮೇಲೆ ರೈತರ ಜೀವ ಹಿಂಡೋ ಕೆಲಸ ಮಾಡ್ತಾರೆ. ಅದರಲ್ಲೂ ಮಂತ್ರಿಗಳೆಲ್ಲರೂ ಕೂಡ ರೈತರ ಆತ್ಮಹತ್ಯೆ ಅಂದ್ರೆ ದುಡ್ಡು ಬರುತ್ತೆ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಇವತ್ತು ಮಂತ್ರಿಗಳು ಹೇಳಿಕೆಯನ್ನ ಕೊಡುವಂತದ್ದು ನಾವು ನೋಡಿದ್ದೇವೆ. ಅದೇ ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ, 2 ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಬೆಂಗಳೂರಿಗೆ ದೇವರೇ ಗತಿ ಅಂತ ಹೇಳ್ತಾ ಇರುವಂತ ಉಪಮುಖ್ಯಮಂತ್ರಿಗಳನ್ನ ನಾವು ನೋಡ್ತಾ ಇದ್ದೀವಿ. ಕಸದ ರಾಶಿಗಳ ಜೊತೆ ಅಭಿವೃದ್ಧಿ ಆಗ್ತಾ ಇಲ್ಲ. ಇನ್ನು ಬಾಣಂತಿಯರ ಸಾವು ನಿಂತೇ ಇಲ್ಲ, ಬಾಣಂತಿಯರ ಸಾವು ಕಂಟಿನ್ಯೂ ಆಗ್ತಾ ಇದೆ. ಅದೇ ರೀತಿ ಇನ್ನು ಹಲವಾರು ಬಹಳ ವಿಸ್ತೃತವಾಗಿ ಇವತ್ತು ಸುಮಾರು 1.5-2 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಇಷ್ಟು ಚರ್ಚೆ ಯಾವತ್ತೂ ಆಗಿಲ್ಲ. ಈ ಸರ್ಕಾರ ಮಾಡ್ತಾ ಇರುವಂತ ಅಕ್ರಮ, ಅವ್ಯವಹಾರ ಇದೆಲ್ಲವನ್ನ ಬಯಲಿಗೆಡಬೇಕು ಅನ್ನೋ ತೀರ್ಮಾನವನ್ನ ನಮ್ಮ 2 ಪಾರ್ಟಿಗಳು ಒಟ್ಟಾಗಿ ಮಾಡಿದೆ. ವಿಧಾನಸಭಾ ಅಧಿವೇಶನ ಪೂರ್ತಿ ಅಧಿವೇಶನದಲ್ಲಿ ಈ ಸರ್ಕಾರ ಮಾಡ್ತಾ ಇರುವಂತ ಜನದ್ರೋಹಿ ಕೆಲಸಗಳ ವಿರುದ್ಧವಾದಂತ ಹೋರಾಟಗಳನ್ನ ನಾವು ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.